ಒಬ್ರು ಮಾರ್ಕೋಬಹುದು, ನಾವು ಮಾರ್ಕೊಳಲ್ರಿ. ಆಮೇಲೆ ಈ ಮಣ್ಣಿಗೆ ಬರುವಂತ ಮಣ್ಣು ಏನೈತಲ್ಲ, ರೈತರು ಹೊಲದಿಂದ ಹರ್ಕೊಂಡ್ ಮುಂದೆ ಮಣ್ಣು ತುಂಬತೈತಿ ಇದು. ಮತ್ತೆ ನಮ್ಮ ರೈತರಿಗೆ ಎಲ್ಲಾ ಮಹಿಳೆಯರು ತಮ್ಮ ಸ್ವಪ್ರೇರಿತವಾಗಿ ಆದಿಶಕ್ತಿ ದೇವಿ ಸ್ವರೂಪನಂತ ನಾವು ತಿಳ್ಕೊಂಡಿವಿ. ಅದ್ರ ಪರವಾಗಿ ಎಲ್ಲಾ ಮಹಿಳೆಯರು ಕೂಡ ಇವ್ರ ನಾವಾದ್ರೂ ಉಳಿಸೋಣ, ಗಂಡು ಮಕ್ಳ ಕೈಲಿ ಆಗ್ಲಿಲ್ಲ, ಈ ಮಹಿಳೆಯರಿಂದ ಉಳಿಸೋಣ ಅಂತೇಳಿ ಹೋರಾಟ ಕಂಟಿನ್ಯೂ ಆಗಿ 8 ದಿನ 10 ಹೋರಾಟ ಮಾಡಕತ್ತಾರ. ಅವ್ರು ನಾವು ಬಿಡಗಲ್ಲ. ನಾವು ಯಾವ ಕಾರಣಕ್ಕೂ ನೀವು ಹಾಳಾದ್ರೆ ನೀವು ಈಗ ಯಾರು ಕೊಡಂದ್ರು, ನೀವು ಯಾರ ಕೈಯಾಗ ಕೊಟ್ರಿ? ನಮ್ಮ ಮಣ್ಣ ನಾವು ಕೊಡೋದಿಲ್ಲ ಅಂತ ನಾವು ಹೆಣ್ಮಕ್ಳ ಬಂದಿರಿ, ಯಾರ್ದ ಕೇಳಿಲ್ರಿ. ನಾವು ಎನರ್ಜಿ ಕೆಲ್ಸಕ್ಕೆ ಬಂದವ್ರು ಇಲ್ಲೇ ಅದೇರಿ. ಯಾರ್ದ ಗಂಡು ಮಕ್ಳು ಕೇಳಿಲ್ಲ, ಹೆಣ್ಮಕ್ಳು ಕೇಳಿಲ್ಲ, ಗುರು ಹಿರಿಯರನ್ನ ಕೇಳಿಲ್ಲ. ನಾವು ಊರಾಗ ಯಾರನ್ನ ಕೇಳಿ, ಯಾರ ಮಾತು ಕೇಳಿ ನಾವು ಬಂದಿಲ್ರಿ. ನಮ್ಮ ಕೆರೆ ಮಣ್ಣು ನಮಗೆ ಉಳಿಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಕೇಶವ್ ಕಟ್ಟಿಮನಿ ಇದೀನ.com. ನಾನು ಇವತ್ತು ಕೊಪ್ಪಳ ತಾಲೂಕಿನ ಕುಣಿಕೇರಿ ಗ್ರಾಮದಲ್ಲಿದ್ದೇವೆ. ಕುಣಿಕೇರಿ ಗ್ರಾಮದ 18 ಎಕರೆಗಿಂತ ಹೆಚ್ಚಿರ್ತಕ್ಕಂಥ ಕೆರೆಯನ್ನ PDO ಸರ್ವಾಧಿಕಾರವನ್ನು ಬಳಸಿಕೊಂಡು ಈ ಇಟ್ಟಂಗಿ ಮಾಡ್ತಕ್ಕಂಥ ಮಣ್ಣು ಮಾಫಿಯಾದವರಿಗೆ ಮಾರಾಟ ಮಾಡಿದ್ದಾರೆ. ಈ ಕೆರೆ ಹೂಳೆತ್ತುವುದಕ್ಕೆ ಶಾಸಕರ ಅನುದಾನದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಹಣದಿಂದ ಕೆರೆಯನ್ನು ಹೂಳೆತ್ತೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಶಾಸಕರ ಹಣದಿಂದ ಅಥವಾ ಶಾಸಕರ ಅನುದಾನದಿಂದ ಹೂಳೆತ್ತಬೇಕಾದಂತ ಕೆರೆ ಇವತ್ತು ಇಟ್ಟಂಗಿ ಮಾಡ್ತಕ್ಕಂಥ ಮಣ್ಣು ಮಾಫಿಯಾದವರಿಗೆ ಮತ್ತು ಮರಳು ಮಾಫಿಯಾದವರಿಗೆ ಇವರು ಮಣ್ಣನ್ನ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಅಷ್ಟು ದೊಡ್ಡ ಪ್ರಕರಣವನ್ನ ಒಂದು ಹಗರಣವನ್ನೇ ಇದ್ದಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪ ಏನು ಅದರ ಬಗ್ಗೆ ಮತ್ತೆ ಈ ಹೋರಾಟ ಏನು ಅದರ ಬಗ್ಗೆ ಜನರನ್ನ ಕೇಳೋಣ ಬನ್ನಿ. ಇದೇ ಗ್ರಾಮದವರು ಈ ಕೆರೆಗೆ ಹತ್ತಿ ಈಗ ಒಡ್ಡಿಗಿರೋ ಸರ್ವೆ ನಂಬರ್ 135, 136, 137, 138 ಭೂಮಿ ನಮೇ ಇರೋದ್ರಿಂದ ಈ ಕೆರೆ ಹೂಳು ಹತ್ತೀವಿ ಅಂತೇಳಿ ಬಂದಾಗ ನಾನೇ ಅಪೋಸ್ ಮಾಡಿದೆ. ಬಟ್ ಅವಾಗ ಜನ ಬೆಂಬಲ ಇರದೆ ಕಾರಣ ಅವರು ಫಂಡ್ ಹಾಕ್ಸ್ಕೊಂಬಂದಿವಿ, ಗ್ರಾಂಟ್ ಹಾಕ್ಸ್ಕೊಂಬಂದಿವಿ, ನಾವು ಇದನ್ನ ತುಂಬಿಸ್ಕೊಂಬಂದಿವಿ ಅಂತ ಏನೇನು ಹೇಳಿ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಪೊಲೀಸ್ ಸ್ಟೇಷನ್ನಾಗ ಏನೋ ಒಂದು ಇಲ್ಲ ಸಲ್ಲದ ಮಾತು ಇದು ಮಾಡಿ ಅವಾಗ ಈ ಹೂಳು ಎತ್ತಿದ್ರು. ಹೂಳು ಎತ್ತ ಕಾರಣ ಫಸ್ಟ್ ಆಫ್ ಆಲ್ ಕೆರೆ ಅಭಿವೃದ್ಧಿ ಅಂದರೆ ಸುತ್ತು ಸರ್ವೆ ಮಾಡಿಸಿ, ಆ ಸರ್ವೆ ಹದ್ಬಸ್ತ್ ಮಾಡಿಸಿ ಆಮೇಲೆ ಬರ್ತಕ್ಕಂಥ ಮಣ್ಣನ್ನು ಸುತ್ತು ಒಡ್ಡಿಗೆ ಹಾಕಿಸಿ ಉಳಿದಂಥ ಮಣ್ಣನ್ನು ವಿಲೇವಾರಿ ಮಾಡಬಹುದು ಅಂತ ಅದರಲ್ಲಿ ಆರ್ಡ್ರಲ್ಲಿ ಇದೆ. ಬಟ್ ಇವ್ರು ಅವನ್ನೆಲ್ಲ ಗಾಳಿಗೆ ತೂರಿ ತಮಗೆ ಎಲ್ಲಿ ಚಲೋ ಇಟ್ಟಂಗಿ ಬಟ್ಟಿ ಸಿಗುತ್ತೆ ಅಷ್ಟ್ರ ಮಾತ್ರ ನೆತ್ಕೊಂಡು ಮಾರಿಬಿಟ್ಟಿದ್ದಾರೆ. ಇದು ಮಾರೋದ್ರಿಂದ ಇನ್ನು ಪಕ್ಕದಲ್ಲಿ ಇರ್ತಕ್ಕಂಥ ನನ್ನ ಜಮೀನಿಗೆ ತುಂಬಾ ಹಾನಿ ಆಗುತ್ತೆ. ಯಾವ ರೀತಿ ಹಾನಿ ಆಗುತ್ತಂದ್ರೆ, ಈ ಹೊಂಡ ಐತಲ್ರಿ, ಈ ಹೊಂಡು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ, ಬಸಿ ಬೆಳಗಲ್ಲ. ಬಟ್ ಈ ಹೊಂಡ ಹೋದ್ಮೇಲೆ ನೀರು ಭೂಮಿ ಒಳಗೆ ಯಥೇಚ್ಛವಾಗಿ ಹೀರ್ಕೊಂಡು ನನ್ನ ಅಲ್ಲಿ ಆ ಕಡೆ ಹೊಲ್ದಾಗ ಊಟ ಕೀಳಿಸ್ತಾರೆ. ಊಟಕ್ಕಿತ್ತು ಯಾವುದೇ ಪೀಕ್ ಬರಂಗಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲಾ ಊರ್ ಜನರಲ್ಲಿ, ಹಿರಿಯರಲ್ಲಿ ಮತ್ತು ಅವ್ರ ಮಣ್ಣು ಎತ್ತಕ್ ಬಂದವರಲ್ಲಿ ಎಲ್ಲಾ ರೀತಿ ರಿಕ್ವೆಸ್ಟ್ ಮಾಡಿ ಯಾವುದೇ ನಮಗೆ ಫಲ ಸಿಗ್ಲಿಲ್ಲ. ನಾವು ಅನಿವಾರ್ಯವಾಗಿ ಕೈ ಸೋತೀವಿ, ಏನು ಮಾಡಕ್ಕಾಗಲ್ಲ, ಮುಂದೆ ನಮ್ಗೆ ಅನಿವಾರ್ಯ ಬಂದದ್ದು ಅನುಭವಿಸೋಣಪ್ಪ ಅಂತೇಳಿ ನಾವು ಸುಮ್ಮನೆ ಮೌನವಾಗಿ ಕ್ಷಣ ಆದ್ವಿ. ಆದ್ರೆ ಅದೇ ಸರ ಬಟ್ ಏನಂದ್ರ ಊರ ಹತ್ರ ಇರೋದ್ರಿಂದ ಇವ್ರಿಗೆ ಕೊಟ್ಟಿರೋದು 1 ಮೀಟರ್ ಸರ. ಇವ್ರು ಟೋಟಲ್ ತೆಗೆದಿರೋದು ಎಷ್ಟು ಸರ? 13 ಫೀಟ್ 14 ಫೀಟ್ 14 ಫೀಟ್ ಅಲ್ಲ 14 ಫೀಟ್ ತೆಗ್ದಾರ ಸರ. ಟೋಟಲಿ 14 ಫೀಟ್. 14 ಫೀಟ್ ಅಂದ್ರೆ ಎಷ್ಟು? 4 1 4 3 4 5 ಫೀಟ್, ಸರ್ವಸಾಧಾರಣ 5 ಫೀಟ್ ತೆಗ್ದಾರ ಸರ. ಇಲ್ಲಿ ಪಕ್ಕದಲ್ಲಿ ಮನೆಗಳು ಇರೋದ ಕಾರಣ ಹುಡುಗರು ಬಂದು ನಾಳೆ ಏನಾರು ಕೆರೆ ತುಂಬಿತೆ ಅಂದ್ರೆ ಸರ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ ನಮ್ಗೆ. ಅದನ್ನ ನಾವು ಎಲ್ಲ ಇದನ್ನ ಮಾಡಿಕೊಂಡು ಕೇಳ್ಬೇಕಂದ್ರೆ ಸರ, ನಿಮ್ಮನ್ಗ ಹಾಗನ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತಂದು ಎಲ್ಲ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಒಂದ್ ಸ್ವಲ್ಪ 2024 ಜನವರಿ ಒಮ್ಮೆ ನಾವಲ್ಲೇ ಇದನ್ನ ಕೊಟ್ಟಿದ್ದೇವ್ರಿ ಸರ್ ಸ್ಟೇಟ್ಮೆಂಟ್. ಆಮೇಲೆ ಇದನ್ನ ಯಾಕಂತ ಕೇಳಿದ ತಕ್ಷಣ ಮಹಿಳೆಯರಾಗ್ಲಿ ಊರಿನ ಗ್ರಾಮಸ್ಥರಿಗೆ ಕೇಳಿದ ತಕ್ಷಣ ನಿಮ್ಮ ಮೇಲೆ ಟಿಪ್ಪರ್ ಹಾಕೊಂಡು ಹೋಗ್ತೀವಿ, ಏನ್ ಮಾಡಕ್ಕಾಗಲ್ಲ, ಮಹಿಳೆಯರಿಗೆ ನೀವು ಬಂದ್ರೆ ಯಾವಾಗ ಬರ್ರಿ ನಿಮ್ಮನ್ನ ಎಲ್ಲಿ ಬೇಕು ಹಾಕೊಂಡು ಹೋಗ್ತೀವಿ ಅಂತ ಹೇಳೋದು. ಆಮೇಲೆ ಟಿಪ್ಪರ್ ಹಾಕ್ಸ್ಕೊಂಡು ಹೋಗ್ತೀವಿ ಅಂತ, ಈ ಊರನ್ನ ಬೆಂಕಿ ಹಚ್ಚಿ ಸುಟ್ಟು ನಾವು ಮಣ್ಣು ತಗೊಂಡ್ ಹೋಗ್ತೀವಿ ಅಂತ ಹೇಳೋದು. ಇಂಥ ಒಂದು ದೌರ್ಜನ್ಯದಿಂದ ಈ ಮಣ್ಣು ಎತ್ತಾಕತ್ತಾರೆ ಸರ್. ಹೌದ್ರಾ? ಅದಕ್ಕಾಗಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡಕತ್ತೀವಿ ಸರ್. ಆಲ್ರೆಡಿ ಮೊನ್ನೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಮಾಡಿದಾಗ ಆ ದಿನ ಗ್ರಾಮ ಸಭಾ ಕಲ್ತು ಎಲ್ಲ ತಹಸೀಲ್ದಾರು, ಇಒ, PDO, ಆಮೇಲೆ ಸರ್ಕಾರಿ ಅಧಿಕಾರಿಗಳು, ಆಮೇಲೆ PSI, CPI ಸರ್ ಎಲ್ಲಾರ ಸಮ್ಮುಖದಲ್ಲೇ ಒಂದು ಗ್ರಾಮ ಸಭಾ ಠಾರ ಮಾಡಿತ್ತು. ಅವತ್ತೇ ಅವ್ರ ಸಮ್ಮುಖದಲ್ಲೇ ತೀರ್ಮಾನ ಮಾಡಿದ್ರು, ಇವತ್ತಿನಿಂದ ಯಾರು ಈ ಮಣ್ಣನ್ನ ಯಾರಿಗೆ ಕೊಡಂಗಿಲ್ಲ, ಮಾರಾಟಕ್ಕಿಲ್ಲ. ಈ ಊರಿನ ಜನರೇ ರೈತರಿಗೆ ಉಪಯೋಗಿಸಬೇಕು. ಆಮೇಲೆ ರೈತರು ಒಳಗಡೆ ಹಾಕಬೇಕು, ಎಲ್ಲ ಬರಡು ಭೂಮಿ ಇದು. ಆಮೇಲೆ ಈ ಮಣ್ಣಿಗೆ ಬರುವಂತ ಮಣ್ಣು ಏನೈತಲ್ಲ, ರೈತರು ಹೊಲದಿಂದ ಹರ್ಕೊಂಡ್ ಮುಂದೆ ಮಣ್ಣು ತುಂಬತೈತಿ.
ಮತ್ತೆ ನಮ್ಮ ರೈತರಿಗೆ ಬೇಕಂತಂದು ನಾವು ಅವತ್ತೊಂದು ತೀರ್ಮಾನ ಮಾಡಿದ ಮೇಲೆ ಗ್ರಾಮ ಸಭಾ ತೀರ್ಮಾನ ಆಯ್ತು. ಇದೇ ಕೆರೆ ಒಳಗೆ 100 ವರ್ಷಗಳಿಂದ ಒಂದು ಸ್ಮಶಾನ ಕೂಡ ಇತ್ತು ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ. ಈ ಗ್ರಾಮಸ್ಥರು ಹೇಳುವ ಬಗ್ಗೆ ಆ ಸ್ಮಶಾನ ಕೂಡ ಇವತ್ತೆಲ್ಲವೂ ಮಣ್ಣು ಹೂಳೆತ್ತೋದ್ರಲ್ಲಿ ಎಲ್ಲವೂ ಹಾಳಾಗಿ ಹೋಗಿದೆ, ನಶಿಸಿ ಹೋಗಿದೆ ಅಥವಾ ನಾಶವಾಗಿ ಹೋಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ 1 ಮೀಟರ್ ಎತ್ತಬೇಕಂತ ಮಣ್ಣು ಇಲ್ಲಿ 6 ಮೀಟರ್ ಗಂಟ್ಲೆ ಅಥವಾ 8 ಮೀಟರ್ ಗಂಟ್ಲೆ ಆಳವಾಗಿ ಮಣ್ಣನ್ನು ತೆಗೆದು ಆ ಮಣ್ಣನ್ನ ಇಟ್ಟಂಗಿ ಬಟ್ಟಿ ಈ ಚಿಕ್ಕಕೆರೆ ಮತ್ತು ಹಿರೇಕೆರೆ ಹೂಳೆತ್ತುವ ಅಭಿವೃದ್ಧಿ ನೆಪದಲ್ಲಿ ದೊಡ್ಡ ಹಗರಣನೇ ಮಾಡಿದ್ದಾರೆ. ಯಾಕೆಂದ್ರೆ 1 ಮೀಟರ್ ತೆಗಿಬೇಕಿತ್ತು, ಅವರು 1 ಮೀಟರ್ ತೆಗೆದಿಲ್ಲ, 5ರಿಂದ 6 ಮೀಟರ್ ತೆಗೆದಿದ್ದಾರೆ. ಒಂದನೇದ್ದು. ಎರಡನೇದ್ದು, ನಮ್ಮೂರಿಗೆ ಪ್ರತ್ಯೇಕವಾಗಿ ರುದ್ರಭೂಮಿ ಇಲ್ಲ. ಕುಣಿಕೇರಿಗೆ ಊರು ಸ್ಥಾಪನೆ ಆದಾಗಿಂದ ಯಾರೇ ಒಬ್ರು ಮೃತರಾದ್ರೂ ಅವರ ಶವ ಸಂಸ್ಕಾರನ ಕುಣಿಕೇರಿ ಚಿಕ್ಕಕೆರೆಯಲ್ಲೇ ಮಾಡ್ತಾ ಇದ್ದು. ಬಟ್ ಇವತ್ತು ನಾನು ನಿಂತಿರೋದು ಇದು ರುದ್ರಭೂಮಿನೇ, ಬಟ್ ಪ್ರತ್ಯೇಕವಾಗಿ ಆಗಿಲ್ಲ. ಇದು ನಿಂತಿರೋದು ರುದ್ರಭೂಮಿನೇ. ಇಲ್ಲಿ 100 ಸಮಾಧಿಗಳು ಇದ್ವು. ಊರು ಹುಟ್ಟಿದಾಗ್ಲಿಂದ 100 ಸಮಾಧಿಗಳು. ಇವತ್ತು ಬಂದು ನೋಡ್ತೀನಿ ಅಂದ್ರೂ ಒಂದು ಸಮಾಧಿ ಇಲ್ಲ. ಸಮಾಧಿ ಸಮೇತನೇ ಮಣ್ಣು ತಗೊಂಡು ಹೋಗಿದ್ದಾರೆ. ಬಟ್ ಇಲ್ಲಿಗಲ್ ಜಾಸ್ತಿ ಆಗಿದೆ. ಅವರು ಡಾಕ್ಯುಮೆಂಟ್ಸ್ ಲೀಗಲ್ ಇದ್ರು ಇಲ್ಲಿ ಪ್ರತಿಯೊಂದು ಕಾರ್ಯ ಏನ್ ಮಾಡಿದಾರಲ್ಲ ಅದು ಅಷ್ಟು ಇಲ್ಲಿಗಲ್ ಇದೆ. ನನ್ನ ಹೆಸರು ರಮೇಶ್ ಡಂಬ್ರಳ್ಳಿ ಅಂತೇಳಿ ಕುಣಿಕೇರಿ ಗ್ರಾಮದ ರೈತರೇ. 2023ರಲ್ಲಿ PDO ಅವರು ಏಕಪಕ್ಷೀಯವಾಗಿ ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕಿಲ್ಲದೆ, ಗ್ರಾಮಸ್ಥರಿಗೆ ಗಮನಕ್ಕಿಲ್ಲದೆ ನಿರ್ಧಾರವನ್ನು ತೆಗೆದು ಕೆರೆಯನ್ನು ಹೂಳೆತ್ತೋದಕ್ಕೆ ಪರವಾನಗಿಯನ್ನು ನೀಡಿದರು. ಅದ್ರ ವಿರುದ್ಧವಾಗಿ ನಾವೆಲ್ಲರೂ 2023ರಂದು ಪಂಚಾಯತಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ, ನಮ್ದು ಊರು ಮಣ್ಣು ನಮ್ಗೆ ಇರ್ಲಿ, ಆ ಹೂಳೆತ್ತೋದಾದ್ರೆ ಕೆರೆ ಬಂಡಿಗೆ ಹಾಕ್ರಿ, ಕೆರೆ ಬಂಡಿಗೆ ಹಾಕೋದ್ರಿಂದ ಕೆರೆಯನ್ನು ಕೆರೆ ಮಟ್ಟ ಜಾಸ್ತಿ ನೀರು ನಿಲ್ಲುತ್ತೆ, ರೈತರಿಗೆ ಉಪಯೋಗ ಆಗ್ತೈತಿ, ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತೈತಿ ಅಂತೇಳಿ ನಾವು ಅನೇಕ ಹೋರಾಟ ಮಾಡ್ಕೊಂಡು ಅವ್ರ ಮನವಿ ಗಮನಕ್ಕೆ ತಂದ್ರೂ ಕೂಡ ಅವ್ರು ಮತ್ತೆ ತಮ್ಮದು ನಿರ್ಧಾರವನ್ನು ಮುಂದುವರಿಸಿದ್ರು. ತದನಂತರ ಇಡೀ ಗ್ರಾಮಸ್ಥರು ಎಲ್ಲರೂ ಕೂತ್ಕೊಂಡು ಗ್ರಾಮ ಪಂಚಾಯತಿ ಮುಂದೆ ಧರಣಿ ಮಾಡಿ ಹೋರಾಟ ಮಾಡಿದಾಗ ಒಂದು ಟರವನ್ನು ಪಾಸ್ ಮಾಡ್ತಾರೆ. ಅದೇ ಬೆಳದಪ್ಪ ಅವರು ಇದ್ದಿರ್ತಕ್ಕಂಥ PDO ಅವರು 2023ರಲ್ಲಿ ಟರವನ್ನು ಪಾಸ್ ಮಾಡಿ ಯಾವುದೇ ರೀತಿಯಿಂದ ನಾವು ಮೂಳೆತ್ತಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಗ್ರಾಮಸ್ಥರು ತಮ್ಮ ಭೂಮಿ ಮಣ್ಣನ್ನು ತಮ್ಮ ಹೊಲಗಳಿಗೆ ಹಾಕೋಬೇಕು ಅಂತೇಳಿ ನಿರ್ಧಾರ ಮಾಡಿ ಒಂದು ಟರವನ್ನು ಪಾಸ್ ಮಾಡಿದ್ವಿ. ಮತ್ತು ತದನಂತರ 2025ರಲ್ಲಿ ಈಗಿರ್ತಕ್ಕಂಥ PDO ಗ್ರಾಮ ಪಂಚಾಯತಿ PDO ಬೆಳದಪ್ಪ ಅಂತ ಹೇಳ್ರಿ, ಅವರು ಮತ್ತೆ ಯಾವ ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕಿಲ್ಲ, ಊರನವ್ರ ಗಮನಕ್ಕಿಲ್ದಂಗ ಮತ್ತೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಇವತ್ತು 1 ಮೀಟರ್ ಅನ್ನು ಪರವಾನಗಿಯನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆದವರು ಕೊಟ್ಟಿದ್ದಾರೆ. ಅವರಿಗೆ ಕೊಟ್ಟರು ಕೂಡ ಅವ್ರು ಈಗ 10 ಮೀಟರ್ ಗಟ್ಟಲೆ ಸಂಕಷ್ಟಕ್ಕೆ ಸಿಲುಕ್ತಾರೆ. ಅದಕ್ಕೆ ನಾವು 2025 ದಿನಾಂಕ 5ರಂದು ನಾವು ಪಂಚಾಯತಿ ಮುಂದೆ ಸ್ಟ್ರೈಕ್ ಕುಂತಾಗ ಮತ್ತೆ ಒಂದು ಟರ ಪಾಸ್ ಮಾಡಿದ್ವಿ. ಯಾವುದೇ ರೀತಿಯಿಂದ ಕುಣಿಕೇರಿ ಗ್ರಾಮದ ಕೆರೆಯ ಮಣ್ಣನ್ನು ಕುಣಿಕೇರಿ ಗ್ರಾಮಸ್ಥರೇ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನಾವೆಲ್ಲ ಟರಾವನ್ನು ಪಾಸ್ ಮಾಡಿದ್ರು ಕೂಡ ಮತ್ತೆ ಅವ್ರು ಅದ್ರ ವಿರುದ್ಧವಾಗಿ ಒಂದು ಕೆವಿಟಿಯನ್ನು ಹಾಕೊಂಡು ಬಂದ್ರು. ಮತ್ತೆ ನಾವು ಅದ್ರ ವಿರುದ್ಧವಾಗಿ ಪಂಚಾಯತಿ ಮುಂದೆ ಹೋರಾಟ ಮಾಡಿ ಕುಂತ್ಕೊಂಡಾಗ ಮತ್ತೆ ಇಲ್ಲಿವರೆಗೂ PDO ಅವ್ರು ಬರ್ತಾ ಇಲ್ಲ, EO ಸಾಹೇಬರು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ನಾವು ಈ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಎಲ್ಲಾ ಗಂಡ್ಮಕ್ಳನ್ನ ಒಂದ್ ರೀತಿ ಅಸಹಾಯಕರನ್ನಾಗಿ ಮಾಡ್ಬಿಟ್ರ. ಅವ್ರ ಕೈಲಿ ಏನು ಮಾಡಕ್ ಆಗ್ಬಾರ್ದು ನಮ್ಮ ಮೇಲೆ ಅಂತ ಅಸಹಾಯಕರು. ಯಾವುದೇ ಆಫೀಸಲ್ಲಿ ಹೋದ್ರು ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಲ್ಲ ಸರ್. ಹಂಗಾಗಿ ತಿರುಗಿ ಸಾಕಾಗಿ ಬ್ಯಾಡಪ್ಪ, ಇದು ಏನು ಆಗಿದ್ದಾಗಲಿ ಕಣ್ಣಲ್ಲಿ ನೋಡ್ಕೊಂಡು ತೋರ್ಸುಕ ಅಂತ ಸುಮ್ಮನಾಗಿ ಸರ್. ಇದನ್ನೆಲ್ಲ ನೋಡಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲಾ ಮಹಿಳೆಯರು ತಮ್ಮ ಸ್ವಪ್ರೇರಿತವಾಗಿ ಆದಿಶಕ್ತಿ ದೇವಿ ಸ್ವರೂಪನಂತ ನಾವು ತಿಳ್ಕೊಂಡಿವಿ. ಅದ್ರ ಪರವಾಗಿ ಎಲ್ಲಾ ಮಹಿಳೆಯರು ಕೂಡ ಈ ಊರ ನಾವಾದ್ರೂ ಉಳಿಸೋಣ, ಗಂಡು ಮಕ್ಳ ಕೈಲಿ ಆಗ್ಲಿಲ್ಲ, ಈ ಮಹಿಳೆಯರಿಂದ ಉಳಿಸೋಣ ಅಂತೇಳಿ ಹೋರಾಟ ಕಂಟಿನ್ಯೂ ಆಗಿ 8 ದಿನ ಸರ್ ಹೋರಾಟ ಮಾಡಕತ್ತಾರ. ಅವ್ರಿಗೂ ಮಹಿಳೆಯರಿಗೆ ನನಗೊಂದು ಧನ್ಯವಾದ ಹೇಳ್ತೀನಿ ಸರ್ ನಿಮ್ಮ ಮೂಲಕ ಅಂತ. ನಮ್ಮ ಹೆಸರು ಮಂಜಮ್ಮ ಶಶಿಮಠ ಅಂತ್ರಿ. ನಾವಿಲ್ಲಿ ಕೆರೆ ಮಣ್ಣು ತಡೆಯಕ್ ಬಂದಿದ್ದೀರಿ. ಇಲ್ಲಿಗೆ ನಾವೊಂದು 7 ಜನ ಅಂತೇಳಿ ನಮ್ಮ ಮೇಲೆ ಇದನ್ ಮಾಡ್ಯಾರಿ, ಕಂಪ್ಲೇಂಟ್ ಮಾಡ್ತೇವೆ ಅಂತೇಳಿ ಮಾಡ್ಯಾರಿ. ಅವ್ರು ಫೋನ್ ಹಚ್ಚಿದ್ರಿ 2 ದಿವಸ, ಪೊಲೀಸರು ಹಚ್ಚಾರ್ರಿ. ನಾವ್ ಹೋಗಿಲ್ರಿ, ಇಲ್ಲೇ ಬರ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ ನಮ್ಮನ್ನ ಎಲ್ಲಾರ ಅಂತ ಹೇಳಿದ್ರಿ ನಾವು ಅವ್ರಿಗೆ. ನೀವು ನಿಮ್ಮ ಅರೆಸ್ಟ್ ಮಾಡ್ತೀವಿ ನಾವು, ಅಲ್ಲಿ ಬಂದ್ರ ನೀವು ಇಲ್ಲೇ ಬರ್ರಿ ಅಂದ್ರಿ ಅವ್ರು. ನೀವು ಬುಲ್ಡೋಜರ್ ಮಣ್ಣು ಎತ್ತಾವ್ ತಡೆದಿರಲ್ಲ, ಅದಕ್ಕ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ರಿ ಅಂತ ಹಚ್ಚಾರಿ ಸರ್. ಹೇಳಿಲ್ರಿ ಅವ್ರು, ಹೆಸರು ಹೇಳಿಲ್ರಿ. ಕಂಪ್ಲೇಂಟ್ ಯಾರು ಮಾಡ್ರಿ ಅಂತ ನಿಮ್ಗೆ ಹೇಳಿಲ್ಲ? ಹೇಳಿಲ್ರಿ. ಸ್ಟೇಷನ್ಗೆ ಬರ್ರಿ ಅಂತ. ನೀವ್ 7 ಮಂದಿ ಬರ್ರಿ ಅಂದ್ರೆ ನಾವ್ 7 ಮಂದಿ ಬರಂಗಿಲ್ಲ, ನಾವ್ ಎಲ್ಲಿ ಜಗಳ ಮಾಡಿವಿ, ಎಲ್ಲಿ ನಿಲ್ಸಿವಿ ಅಲ್ಲಿಗೆ ಬರ್ತೀವಿ, ನೀವ್ ಅಲ್ಲಿದ್ದ ಹಾಕೊಂಡ್ ಹೋಗ್ರಿ ಅಂತ ಹೇಳಿದಿರಿ. ಅವ್ರ ಮರ್ದಿವ್ಸ ಫೋನ್ ಮಾಡಿ ಏನ್ ಹೇಳಿದ್ರಿ, ನಿಮ್ ಮೇಲೆ FIR ಮಾಡ್ತೀವಿ ನೋಡ್ರಿ ಅಂದ್ರಿ. ಮಾಡ್ರಿ ಅಂತ ಹೇಳಿದ್ವಿ. ಮಾಡ್ತಾರ, ಮಾಡ್ಕೊಂಡು ಹೋಗ್ರಿ, ನಮ್ಮನೆ ನಾವು ಇಲ್ಲಿ ಇರೋದು ಅಲ್ಲಿ ಇರ್ತೀವಿ ಅಂತ ಹೇಳಿದ್ರಿ ನಾವು. ಮತ್ತೆ ಹಂಗಂದ್ಮೇಲೆ ನಾವು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವ್ರು. ನಾವ್ ಅದೇ ಕೆಲಸ ನಾವು ಬಿಡ್ಲಾಗಲ್ಲ ಅಂತ ನಾವ್ ಅದೇ ಕೆಲಸ ಮಾಡಕತ್ತೀರಿ. ಈಗ ಎಷ್ಟು ಸಲ ನಿಮ್ಗೆ ಪೊಲೀಸ್ ಫೋನ್ ಹಚ್ಚಿದ್ರು? ಅವ್ರು 1 ದಿವ್ಸಕ್ಕೆ 2 ಸಲ, 1 ದಿವ್ಸಕ್ಕೆ 2 ಸಲ ಹಿಂಗ ಹಚ್ಚಾರಿ ಅವ್ರು. ನಾವೇನು ಹೂ ಅಂದಿಲ್ರಿ, ಹೋಗಿಲ್ರಿ ಅವ್ರಿಗೆ. ಮತ್ತೆ ಮೊನ್ನೆ ಬರ್ರಿ ಅಂತೇಳಿ ಫೋನ್ ಹಚ್ಚಿದ್ರಂತ್ರಿ, ನಾವ್ ಹೋಗಿಲ್ರಿ. ನಿಮ್ಮ ನಂಬರ್ ಅವ್ರಿಗೆ ಪೊಲೀಸ್ಗೆ ಯಾರು ಕೊಟ್ಟಂತ ಏನ್ ಗೊತ್ತಿದ್ರು? ಅವ್ರು ಹೇಳಿಲ್ರಿ.
ನಾವ್ ಹಂಗ ಹೇಳಕ್ ಆಗಲ್ಲ ಅಂದ್ರಿ ಅವ್ರು. ನಾವ್ ಕೇಳಿದ್ರಿ ನಮ್ ನಂಬರ್ ಹೆಂಗ್ ಕೊಟ್ರಿ, ನಾವ್ ಇರೋರ್ ಒಬ್ರು ಹೆಣ್ಮಕ್ಳು ಅಂದ್ರೆ ನೀವ್ ಒಬ್ರ ಇದೀರ ಅಂತಾನು ಗೊತ್ತೈತ್ರಿ ಅವ್ರಿಗೆ. ಒಬ್ರ ಇದೀರ ಅಂತಾನೆ ಹೇಳ್ರಿ ಅವ್ರು. ನೀವ್ ಒಬ್ರ ಇದೀರಿ, ನೀವ್ ಅನುಭವಿಸ್ತೀರಿ ಅಂತಾರ್ರಿ. ಮತ್ತ ಅವ್ರು ಪೊಲೀಸರು ಅಂದಾರ್ರಿ ನೀವ್ ಅನುಭವಿಸ್ತೀರಿ ನೋಡಮ್ಮ ಅಂದ್ರೆ ಅನುಭವಿಸ್ರಿ ನೋಡ್ರಿ, ಏನಾಗುತ್ತೆ ಆಗ್ಲಿ ಅಂತ. ಗಿರಿಯಮ್ಮ ಮಾಲೆ ಪಾಟೀಲ್ ರೀ ನಮ್ಮ ಹೆಸರು. ನಾವು ಮಹಿಳಾ ಸಂಘದ ಅಧ್ಯಕ್ಷರು. ನಾವು ಕೆರೆ ಮಣ್ಣು ಯಾವ್ದಕ್ಕೂ ಯಾವ ಕಾರಣಕ್ಕೂ ನಮ್ಮ ಕೆರೆ ಮಣ್ಣನ್ನ ನಾವು ಹೊರಗೆ ಕೊಡುವುದಿಲ್ಲ ಅಂತ ಹೇಳಿದಿರಿ. ಪೊಲೀಸರು ಬಂದು ನಿಮ್ಮ ಕೆರೆ ಮಣ್ಣು ನಿಮಗೆ ಇರಲ್ದಿ, ನಾವು ಬೇರೆ ಕಡೆ ಕೊಟ್ಟು ಬಿಟ್ಟಿವಿ, ಅಲ್ಲಿ ಹಲವಾಗೈತಿ ಅಂತ ಹೇಳಿದಿರಿ ಅವರು. ಹೇಳಿದ್ರ ನಾವು ಕೆರೆ ಮಣ್ಣು ಕೊಡೋದಿಲ್ಲ ಅಂತ ಹೇಳಿದ್ಕ ನಾವು ಕೆಲಸನ ಬೇಕು ನಮ್ಗೆ ಕೆರೆಗ, ನಾವು ಕೆಲಸ ಮಾಡ್ತೀವಲ್ಲ, ನಾವು ಬೇರೆ ಕಡೆ ಎಲ್ಲಿ ಹೋಗೋಣ, ನಮ್ಮ ಕೆರೆ ಮಣ್ಣಾಗ ನಾವು ಕೆಲಸ ಮಾಡಿ ಹೊಲಕ್ಕೆಲ್ಲ ಹಾಕ್ಯಂತೀವಿ, ತೆಗ್ಗೊಳಗೆ ತುಂಬಿಸ್ತೀವಿ, ನಮ್ಮ ಕೆರೆ ಮಣ್ಣು ನಾವು ಕೊಡೋದಿಲ್ಲ ಅಂತ ಹೇಳಿದ್ಕ ಅವ್ರು ಪೊಲೀಸರು ನೀವು ಬೇರೆ ಕಡೆ ಕೆಲಸ ಮಾಡ್ರಿ, ಕೆರೆ ಮಣ್ಣು ಬೇಡ ಅಂತ ಹೇಳಿದ್ರಿ ಅವರು. ಇಲ್ಲ ರೀ ನಾವು ಕೆರೆ ಮಣ್ಣು ಆದ ಕಾರಣಕ್ಕೆ ನಮ್ಮ ಊರು ಕೆರೆ ಮಣ್ಣು ನಾವು ಹೊರಗ ಕೊಡೋದಿಲ್ಲ ಅಂತ ಹೇಳಿದಿರಿ. ನಾವು ಹೇಳಿದ್ರೆ ಅವರು ಎಲ್ಲ ಊರಲ್ಲಿ ಎಲ್ಲ ನಾವು 4 ದಿನ ಮೀಟಿಂಗ್ ಮಾಡಿರಿ, 4 ದಿನ ಸತ್ಯಾಗ್ರಹ ಮಾಡಿದ್ರೆ ವಾಪಸ್ ಮತ್ತೆ ಹೊಳ್ಳಿ ಕೆರೆ ಮಣ್ಣಿಗೆ ತುಂಬಾಕ ಬಂದಾರ್ರಿ. ಈಗ ಅದ್ರ ಸಲುವಾಗಿ ಮತ್ತೆ ಈಗ 3 ದಿನ ಆತ್ರಿ ನಾವು ಸತ್ಯಾಗ್ರಹ ಮಾಡಕ. ಅವ್ರು ಬಂದು ಕೆರೆ ಮಣ್ಣು ನಾವು ತುಂಬ್ಕೊಂಡ ಹೋಗ್ತೀವಿ ಅಂತ ಹೇಳ್ತಾರೆ. ನಾವು ಬಿಡೋದಿಲ್ಲ ಅಂತ ನಾವು ಸತ್ಯಾಗ್ರಹ ಮಾಡಕತ್ತೀವ್ರಿ. ಈಗ ನಮ್ಮ ಕೆರೆ ಮಣ್ಣು ನಮ್ಗ ಇರ್ಲಿ, ಯಾವ್ದೇ ಕಾರಣಕ್ಕೂ ಎಲ್ಲಿಗೆ ಕೊಡೋದಿಲ್ಲ. ಅವ್ರ ಎಂಡಿ ಬಡಿಯಕ್ಕ ಒಯ್ಬೋದು, ಎಲ್ಲಿಗೆ ಒಯ್ಬೋದು, ಏನ ಮಾಡ್ಬೋದು, ಅವ್ರ ಇನ್ನೊಬ್ರು ಮಾರ್ಕೋಬಹುದು, ನಾವು ಮಾರ್ಕೊಳಲ್ರಿ. ಇದರ ವಿಷಯವಾಗಿ ಸಂಬಂಧಪಟ್ಟ ಇಲಾಖೆಯ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ ಮಾತಾಡಿದರೆ ಅಧಿಕಾರಿಗಳು ಮತ್ತು ಆ ಮರಳು ಮಾಫಿಯಾ ಮತ್ತು ಮಣ್ಣು ಮಾಫಿಯಾ ಜನರಿಗಿಂತ ಗ್ರಾಮಸ್ಥರ ಮೇಲೆ ಬೆದರಿಕೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆ ಬೆದರಿಕೆಗಳು ಏನು ಅನ್ನೋದ್ರ ಬಗ್ಗೆ ಮತ್ತು ಜನರು ಅದರಿಂದ ಎಷ್ಟು ಗಟ್ಟಿಯಾಗಿ ಅದರ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಕೆರೆಯನ್ನು ಉಳಿಸೋದಕ್ಕೋಸ್ಕರ. ಅಂದ್ರೆ ಇಲ್ಲಿ ಕೆರೆಯ ಮಣ್ಣೆ ರೈತರಿಗೆ ಬಳಸಬೇಕೇ ಹೊರತು ಬೇರೆದವರಿಗೆ ಬಳಸೋತಿಲ್ಲ. ಬೇರೆ ಗ್ರಾಮ ಮರಳು ಮಾಫಿಯಾದವರು ಇಟ್ಟಂಗಿ ಬಳಸ್ಕೊಳ್ಳುವಂತರು ಇದನ್ನ ಬಳಸುವಂತಿಲ್ಲ. ಇದು ನಮಗೆ ಇರಬೇಕು, ರೈತರಿಗೆ ಇರಬೇಕು ಅಂತಂದು ಪಟ್ಟಿ ಹಿಡ್ಕೊಂಡು ಸುಮಾರು 2 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಇದಕ್ಕೆ ಆ ಮರಳು ಮಾಫಿಯಾ ಮತ್ತು ಅಥವಾ ಮಣ್ಣು ಮಾಫಿಯಾರ ಜೊತೆಗೆ ಶಾಮೀಲ್ ಹಾಕೊಂಡು ಅಲ್ಲಿಯ ಗ್ರಾಮಸ್ಥರಿಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಜೊತೆಗೆ ಕೆಲವು ಸೋ ಕಾಲ್ಡ್ ದಲಿತರನ್ನ ಬಳಸ್ಕೊಂಡು ಅವ್ರನ್ನಿಂದ ಇವರಿಗೆ ಅಟ್ರಾಸಿಟಿ ಕೇಸ್ ಕೊಡಿಸುವಂತ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಯಾರು ಕೂಡ ಸೋ ಕಾಲ್ಡ್ ದಲಿತರು ಅಥವಾ ಆದಂತರು ಶೋಷಿತರು ಅಂತರು ಯಾರು ಕೂಡ ಈ ಗ್ರಾಮಸ್ಥರು ಅಲ್ಲ. ಬೇರೆ ಗ್ರಾಮದವರು, ಬೇರೆ ಊರಿನವರು ಬಂದು ಈ ಗ್ರಾಮದ ಹೋರಾಟ ಮಾಡ್ತಕ್ಕಂಥ, ಈ ಮಣ್ಣಿಗೆ ಹೋರಾಟ ಮಾಡಕ್ಕಂತ, ಈ ಕೆರೆ ನಿರ್ದಿಷ್ಟವಾಗಿ ಹೋರಾಟ ಮಾಡ್ತಕ್ಕಂಥ ಜನಗಳಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಈ ಮರಳು ಮಾಫಿಯಾದವರು ಮತ್ತು ಕೆಲವು ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ PDOಗಳು ಎಲ್ಲರೂ ಕೂಡಿ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.